ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 47ನೇ ದಿವಸದ ವೆಯ್ಟ್ ಲಾಸ್ ಚಾಲೆಂಜಿಗೆ ನಿಮಗೆಲ್ಲರಿಗೂ ಸ್ವಾಗತ. 90 ಡೇಸ್ ಚಾಲೆಂಜಲ್ಲಿ ಇವತ್ತು 47ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೇವೆ. ಇವತ್ತು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಚಿಯಾ ಸೀಡ್ಸನ್ನು ಸೇರಿಸ್ಕೊಂಡು ಕುಡಿತಾ ಇದ್ದೇನೆ. ಇದು ಕುಡಿಯೋದ್ರಿಂದ ನಮಗೆ ಒಳ್ಳೆ ಫೈಬರ್ ಸಿಗ್ತದೆ, ಹಾಗೆ ಕಾನ್ಸ್ಟಿಪೇಷನ್ನಿಗೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಚಿಯಾ ಸೀಡ್ಸನ್ನು ಡೈಲಿ ನೀವು ಉಪಯೋಗಿಸ್ಬೋದು, ಅಥವಾ ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡ್ಕೊಂಡು ಕೂಡ ಉಪಯೋಗಿಸ್ಬೋದು. ತುಂಬಾ ಒಳ್ಳೆಯದು. ಅದು ಈ ಸಮ್ಮರಲ್ಲಿ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಅದು ಜ್ಯೂಸಿಗೆ ಹಾಕಿ ಕುಡಿಯೋದು ಎಲ್ಲ ತುಂಬಾ ಒಳ್ಳೆಯದು. ಈ ಒಂದು 47 ಡೇಸಲ್ಲಿ ನನ್ನ ಸ್ಕಿನ್ನು ನನಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದೆ, ಮತ್ತು ತುಂಬ ಮುಖ ಸ್ವಲ್ಪ ಸಣ್ಣ ಆದಂಗೆ ಅನ್ನಿಸ್ತಿದೆ. ತುಂಬ ಜನ ನನ್ನನ್ನು ನೋಡಿದವರು, ನಿಮ್ಮ ಮುಖ ಮೊದಲು ಚಬ್ಬಿ ಆಗಿತ್ತು, ಈಗ ಸ್ವಲ್ಪ ಸಣ್ಣ ಆಗಿದೆ ಮುಖ, ವೆಯ್ಟಲ್ಲಿ ಎಲ್ಲ ತುಂಬ ವ್ಯತ್ಯಾಸ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಫ್ಯಾಟ್ ಲಾಸ್ ಅಂತೂ ಆಗ್ತಾಯಿದೆ, ಅದೊಂದು ಖುಷಿಯ ವಿಚಾರ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಹೆಸರು ಕಾಳಿಂದ ಒಂದು ಕೂರ್ಮಾ, ಒಂದು ಪಲ್ಯದ ಥರ ಕರಿ ಥರ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ ಎಲ್ಲವನ್ನು ಕೂಡ, ಹೆಸರು ಕಾಳು ಕೂಡ ನೆನೆಸ್ಬಿಟ್ಟಿದ್ದೆ. ಬೆಳಿಗ್ಗೆ ನೆನೆಸಿದ್ದು ಹೆಸರು ಕಾಳನ್ನು ಓವರ್ನೈಟ್ ನೆನೆಸಿದರೆ ತುಂಬ ಚೆನ್ನಾಗಿರ್ತದೆ. ನನಗೆ ಓವರ್ನೈಟ್ ನೆನೆಸಲಿಲ್ಲ ನಾನು, ಬೆಳಿಗ್ಗೆ ಎದ್ದು ನೆನೆಸಿದ್ದು. ಆಮೇಲೆ ಒಂದು ಗಂಟೆ ಕಳೆದು ಅದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು 2 ವಿಸಿಲ್ ಜಾಸ್ತಿ ಬೇಯಿಸ್ಕೊಳ್ಬೇಕಾಗ್ತದೆ ಕುಕ್ಕರಲ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಸಿನ ಮತ್ತು ಮೆಣಸಿನ ಹುಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ, ಟೊಮೆಟೊ ಹಾಗೆ ಆಲೂಗಡ್ಡೆ, ಸಣ್ಣ ಬೇಬಿ ಪೊಟ್ಯಾಟೊ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದು. ಅದು ಬೇಯ್ತಾ ಇರಬೇಕಾದ್ರೆ ಇಲ್ಲಿ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಹೆವಿ ಡಯಟ್ ಅಂತೆಲ್ಲ ಸ್ವಲ್ಪ ಇಷ್ಟಪಟ್ಟದನ್ನು ತಿನ್ನುವ ಅಂತ ಹೇಳಿ ಚಪಾತಿ ಮತ್ತು ಈ ಪಲ್ಯವನ್ನು ಮಾಡ್ಕೊಂಡಿದ್ದೇನೆ. ಹೆಸರು ಕಾಳಿನ ಕರಿಯನ್ನು ಮಾಡ್ಕೊಂಡಿದ್ದೇನೆ. ಚಪಾತಿ ಅಂತ ಹೇಳಿದರೆ ಇದು ಗೋಧಿ ಹುಡಿಯೇ, ಅದು ಮಲ್ಟಿಗ್ರೈನ್ ಅಟ್ಟ. ಹಾಗೆ ಅದಕ್ಕೆ ಒಂದೆರಡು ಚಮಚದಷ್ಟು ಕಡಲೆ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಯಾವುದೇ ತುಪ್ಪ ಎಲ್ಲ ಹಾಕ್ಕೊಳ್ಳಿಲ್ಲ ಬೇಯಿಸುವಾಗ. ತುಪ್ಪ ಎಲ್ಲ ಹಾಕಿ ಬೇಯಿಸಿದರೆ ನಿಮಗೆ ಚಪಾತಿ ಒಳ್ಳೆ ಸಾಫ್ಟಾಗಿ ಬರ್ತದೆ. ಯಾವುದೇ ತುಪ್ಪ ಎಣ್ಣೆ ಯಾವುದು ಹಾಕದೆ ಹಾಗೆ ನೀವು ಮಾಡಿತು ಅಂತ ಹೇಳಿದರೆ ಚಪಾತಿ ಆಗಲೇ ಬಿಸಿ ಬಿಸಿಯೇ ತಿನ್ನಬೇಕು. ತಣ್ಣಗಾದಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಬೆಂದಿದೆ ನೋಡಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು. ಆಲೂಗಡ್ಡೆ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದರೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ಹಾಗೆ ಬಾಯಿಗೆ ಸಿಗಬೇಕು ಅಂತಿದ್ದರೆ ಹಾಗೆ ಬಿಟ್ಟುಬಿಡಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ಧನಿಯಾ ಪುಡಿ, ಜೀರಾ ಪುಡಿ ಮತ್ತು ಗರಂ ಮಸಾಲೆ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮೆಣಸಿನ ಹುಡಿ, ಹಳದಿ ಪೌಡ್ರ್ ಎಲ್ಲನ ಹಾಕಿ ಅದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವೇನು ಬೇಯಿಸ್ಕೊಂಡಿದ್ದೇವೆ ಹೆಸರು ಕಾಳು ಅದನ್ನು ಮಿಕ್ಸ್ ಮಾಡಿ ಕುದಿಸಬೇಕು. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನು ಸೇರಿಸಬೇಕು. ಜೊತೆಗೆ ನೀವು ನಾನೊಂದು ಸ್ವಲ್ಪ ಒಂದೂವರೆ ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಕುದಿಸಿದರೆ ನಮ್ಮ ರುಚಿಯಾದಂಥ ಹೆಸರು ಕಾಳಿನ ಕರಿ ರೆಡಿ ಆಯಿತು. ಇದು ತುಂಬಾ ರುಚಿಯಾಗಿರ್ತದೆ. ಇದನ್ನು ನೀವು ಊಟಕ್ಕಾದರೂ ಬಳಸ್ಕೊಳ್ಬೋದು, ಮತ್ತು ದೋಸೆಗೆ ಕೂಡ ಉದ್ದಿನ ದೋಸೆಗೆಲ್ಲ ತುಂಬ ಚೆನ್ನಾಗಿರ್ತದೆ ಇದು ಕಾಂಬಿನೇಷನ್. ನೀರು ದೋಸೆಗೆ, ಉದ್ದಿನ ದೋಸೆಗೆ, ರೊಟ್ಟಿಗೆ ಎಲ್ಲ ಇದನ್ನು ಸೈಡ್ ಡಿಶ್ ಆಗಿ ಬಳಸಿಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್. ಹೆಸರು ಕಾಳೊಂದಿದ್ದರೆ ನೆನೆಸ್ಬಿಟ್ಟು ಒಂದು ಕಾಲು ಗಂಟೆಯಲ್ಲಿ ನಿಮಗೆ ಮಾಡ್ಕೊಳ್ಬೋದು. ತುಂಬ ಬೇಗ ಆಗ್ತದೆ. ಹಾಗೆ ಹೈ ಪ್ರೋಟೀನ್ ಕೂಡ. ಹೆಸರು ಕಾಳಲ್ಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ, ತರಕಾರಿ ಎಲ್ಲ. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ತಗೊಂಡೋಗ್ಬೋದು. ಸುಲಭದಲ್ಲಿ ಕೆಲಸಕ್ಕೆ ಹೋಗೋರಿಗೆಲ್ಲ ಮಾಡಿಕೊಳ್ಬೋದು ಒಂದು ಕರಿ ಅಂತೇಳಿ ಹೇಳ್ಬೋದು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು 2 ಚಪಾತಿ ಹಾಗೆ ಕೂರ್ಮವನ್ನು ತುಂಬ ರುಚಿ ಮಾಡಿ ತಿಂದಿದ್ದೇನೆ. ಸಂಡೇ ಅಲ್ವಾ, ಸಖತ್ ಇಷ್ಟ ಆಯಿತು. ಯಾವಾಗಲೂ ಸ್ವಲ್ಪವೇ ಬ್ರೇಕ್ಫಾಸ್ಟು ಆ ಥರ ಈ ಥರ ಮಾಡಿ ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಗಟ್ಟಿಗೆ 2 ಚಪಾತಿ ತಿಂದೆ. ಮಧ್ಯಾಹ್ನ ಕೂಡ ಹಾಗೆ ಇವತ್ತು ಹೈ ಪ್ರೋಟೀನ್ ಒಂದು ಬಿರಿಯಾನಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಪಲಾವು ಅಥವಾ ಬಿರಿಯಾನಿ ಏನೋ ಒಂದು ಮಾಡ್ಕೊಳ್ತಾ ಇದ್ದೇನೆ. ಹೇಗೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಇದು ರಾಯ್ತ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಟೊಮೆಟೊ, ಒಂದು ಸ್ವಲ್ಪ ಕುಕುಂಬರಿ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕಡ್ದಿಟ್ಟಿದ್ದೇನೆ. ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವಿಷ್ಟನ್ನು ಗ್ರೈಂಡ್ ಮಾಡಿ ಮಸಾಲೆನ ರೆಡಿ ಮಾಡ್ಕೋಬೇಕೀಗ. ಮೊಸರಲ್ಲಿ ನೆನೆಸಿಟ್ಟಿದ್ದೇನೆ. ಸೋಯಾವನ್ನು ಫಸ್ಟು ಕುದಿಸಿದ್ದೆ ಬಿಸಿನೀರಲ್ಲಿ, ಆಮೇಲೆ ಅದನ್ನು ಮೊಸರಲ್ಲಿ ಹಾಗೆ ನೆನೆಸಿ ಇಟ್ಕೊಂಡ್ರೆ ಅದು ಟೇಸ್ಟ್ ಆಗಿರ್ತದೆ. ಒಂದು ಸ್ವಲ್ಪ ಉಪ್ಪು, ಮಸಾಲೆ ಕೂಡ ಹಾಕ್ಕೊಳ್ಬೋದು. ಒಂಚೂರು ಉಪ್ಪು ಹಾಕಿದ್ದೆ. ಇಲ್ಲಿ ನಾನು ಮಸಾಲೆಗೆ ಏಲಕ್ಕಿ, ಲವಂಗ, ಹಾಗೆ ಸಿನಮನ್ ಸ್ಟಿಕ್ ಒಂದು, ಹಾಗೆ ಪಲಾವ್ ಎಲೆ, ಲವಂಗ ಹಾಕ್ಕೊಂಡಿದ್ದೇನೆ. ನಿಮಗೆ ಗರಂ ಮಸಾಲೆ ಏನೆಲ್ಲ ಬೇಕು ಸ್ಪೈಸಸ್ ಅದನ್ನೆಲ್ಲ ಹಾಕ್ಕೊಳ್ಬೋದು.
ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಈಗ ಕಲರ್ಫುಲ್ ಒಂದು ಕ್ಯಾಬೇಜ್ ತಂದಿದ್ದೆ, ಅದನ್ನು ಸ್ವಲ್ಪ ಹಾಕುವ ಹೇಗಾಗ್ತದೆ ನೋಡುವ ಅಂಥೇಳಿ ಕಲರ್ಡ್ ಒಂದು ಕ್ಯಾಬೇಜ್, ಇದನ್ನು ಸಲಾಡಲ್ಲೆಲ್ಲ ಬಳಸಿಕೊಳ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಅದನ್ನು ಇದಕ್ಕೆ ಸ್ವಲ್ಪ ಹಾಕಿದೆ, ಹೇಗಾಗ್ತದೆ ನೋಡುವ ಅಂಥೇಳಿ. ಹಾಗೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ತರಕಾರಿ ಬೀನ್ಸ್, ಕ್ಯಾರೆಟು, ಟೊಮೆಟೊ, ನೀರುಳ್ಳಿ ಎಲ್ಲವನ್ನು ಕೂಡ ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಒಂದು 2-3 ನಿಮಿಷ ಫ್ರೈ ಆದಮೇಲೆ ಆಮೇಲೆ ನೆಕ್ಸ್ಟ್ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಮಸಾಲೆ ಅದನ್ನು ಹಾಕ್ಕೊಳ್ಳೋದು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಗ್ರೈಂಡ್ ಮಾಡೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು, ಅಥವಾ ಬೆಳ್ಳುಳ್ಳಿ ನಿಮ್ಮ ಮನೆಯಲ್ಲೇ ಇದ್ದರೆ ಅದನ್ನು ಬಿಡಿಸಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅರಸಿನ ಹುಡಿ ಇದು ಮತ್ತು ಗರಂ ಮಸಾಲೆ, ಬಿರಿಯಾನಿ ಮಸಾಲೆಯನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು 2-3 ನಿಮಿಷ. ಆಮೇಲೆ ಏನು ನೆನೆಸಿಟ್ಕೊಂಡಿದ್ದೇವೆ ಅಕ್ಕಿ, ಅದಾದ ನಂತರ ನೆಕ್ಸ್ಟ್ ಸೋಯಾ, ಇವೆಲ್ಲವನ್ನು ಹಾಕಿ ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಹಾಕಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನ ಅಳತೆಯಲ್ಲಿ ಹಾಕ್ಕೊಂಡಿದ್ದೇನೆ. ಅಷ್ಟು ಹಾಕಿ 2 ವಿಸಿಲ್ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂತಹ ಸೋಯಾ ಚಂಕ್ಸ್ ಪುಲಾವ್ ಅಥವಾ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು, ಸ್ಪೈಸಿಯಾಗಿ ತಿನ್ನದೇ ತುಂಬ ದಿವಸ ಆಗಿತ್ತು. ಇವತ್ತೊಂದು ತುಂಬ ಇಷ್ಟಪಟ್ಟು ತಿಂದೆ. ಇದಾಗಿತ್ತು ನನ್ನ ಲಂಚ್. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ನಾವು ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಇವತ್ತು ಪಲಾವ್ ಮಾಡಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ದು, ತುಂಬ ರುಚಿಯಾಗಿತ್ತು. ಮತ್ತು ಡಿನ್ನರ್ಗೆ ಕೂಡ ನಾನು ಬೆಳಗಿನ ಒಂದು ಚಪಾತಿ ಉಳಿದಿತ್ತು, ಅದರಲ್ಲಿ ಕೂರ್ಮ ಕೂಡ ಇತ್ತು. 1 ಚಪಾತಿ, ಒಂದು ಸ್ವಲ್ಪ ಕೂರ್ಮ, ಹಾಗೆ ಸ್ವಲ್ಪ ಬಿರಿಯಾನಿಯನ್ನು ತಗೊಂಡು ಡಿನ್ನರನ್ನು ಕೂಡ ಮುಗಿಸಿಕೊಂಡೆ. ಮತ್ತು ಇನ್ನು ಸ್ಪೆಷಲ್ಲಾಗಿ ಡಿನ್ನರ್ಗೆ ಬೇರೆ ಏನೂ ಮಾಡಲಿಲ್ಲ. ಇವತ್ತು ಸ್ವಲ್ಪ ಹೆವಿಯಾಗಿತ್ತು ಊಟ ಎಲ್ಲ, ಅಂದರೆ ಬೆಳಿಗ್ಗೆ ಸಹ ಚಪಾತಿ, ಮಧ್ಯಾಹ್ನ ರೈಸ್, ನೈಟ್ ಕೂಡ ಅದೇ ಅಂತ ಹೇಳಿ ಒಂದು ಸ್ವಲ್ಪ ಹೆವಿ ಇತ್ತು. ಹಾಗಾಗಿ ಸಾಯಂಕಾಲ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ವಾಕಿಂಗ್ ಕೂಡ ಮಾಡಿದೆ. ಇನ್ನು ನಾಳೆಯಿಂದ ಸ್ವಲ್ಪ ಮತ್ತೆ ಲೋ ಕ್ಯಾಲರಿ ಡಯಟನ್ನು ಸ್ಟಾರ್ಟ್ ಮಾಡ್ತೇನೆ. ಸಂಡೇ ಅಂತ ಹೇಳಿ ಇವತ್ತೊಂದು ಸ್ವಲ್ಪ ಆರಾಮಾಗಿದ್ದೆ. ನಾಳೆಯಿಂದ ಮತ್ತೆ ಸ್ಟ್ರಿಕ್ಟ್ ಡಯಟ್. ಇದು ಯಾವಾಗ ನಾವು ಜಾಸ್ತಿ ತಿಂದಿದ್ದೇವೆ ಆಗ ಅದನ್ನು ನೆಕ್ಸ್ಟ್ ಮೀಲಲ್ಲಿ ಸ್ವಲ್ಪ ಕಟ್ ಡೌನ್ ಮಾಡಬೇಕು, ಲೋ ಕ್ಯಾಲರಿ ತಗೊಳ್ಬೇಕು, ವರ್ಕೌಟ್ ಜಾಸ್ತಿ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು, ಆ ರೀತಿ ಅದನ್ನು ಮೇಂಟೈನ್ ಮಾಡಬೇಕು. ಚೀಟ್ ಮೀಲ್ ಆಯಿತು ಅಂತೇಳಿ ಸುಮ್ಮನೆ ಹೋಗಿ ಮಲ್ಕೊಳ್ಳೋದಲ್ಲ. ಚೀಟ್ ಮೀಲ್ ಆದರೆ ಅದನ್ನು ಬರ್ನ್ ಮಾಡಬೇಕು, ನಾವು ಮತ್ತೆ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಜಾಸ್ತಿ ಮಾಡಿತ್ತು ಅಂತ ಹೇಳಿದರೆ ನಾವು ಚೀಟ್ ಮೀಲ್ ಆಯಿತು ಅಂಥೇಳಿ ಗಿಲ್ಟ್ ಫೀಲ್ ಮಾಡ್ಕೋಬೇಕು ಅಂತ ಇಲ್ಲ. ಹಾಗಾಗಿ ನಾವು ಏನು ತಿಂತೋ ಅದನ್ನು ಬರ್ನ್ ಮಾಡಲಿಕ್ಕೆ ಮತ್ತೆ ವರ್ಕೌಟು ಜಾಸ್ತಿಯಾಗಿ ಮಾಡಬೇಕು. ನೆಕ್ಸ್ಟ್ ನಾಳೆ ಲೋ ಕ್ಯಾಲೋರಿ ಮಾಡ್ಬೋದು. ನೈಟ್ ಡಿನ್ನರ್ ಸ್ಕಿಪ್ ಮಾಡಿ ಬರೀ ಫ್ರೂಟ್ಸ್ ತಗೊಂಡು ಆ ಥರ ಕೂಡ ಮಾಡ್ಕೊಳ್ಬೋದು ಬೇಕಾದರೆ. ಮಧ್ಯಾಹ್ನ ಒಳ್ಳೆ ಪ್ರೋಟೀನ್ ತಗೊಂಡಿತ್ತು, ಬೆಳಿಗ್ಗೆ ಒಳ್ಳೆ ಪ್ರೋಟೀನ್ ತಗೊಂಡಿತ್ತು, ನೆಕ್ಸ್ಟ್ ನೈಟಿಗೆ ನೀವು ಬರೀ ಫ್ರೂಟ್ಸ್ ಕೂಡ ತಗೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ನೋಡಿ, ನಾನಿಲ್ಲಿ ಲಂಚ್ಗೆ ಪ್ಲೇಟ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ರಾಯ್ತ ಕೂಡ ಮಾಡಿಕೊಂಡ ಕಾರಣ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ. ನೀವೇ ನೋಡ್ಬೋದು ಎಷ್ಟು ಚೆಂದ ಬಂದಿದೆ ಅಂಥೇಳಿ. ಸೋಯಾ ಚಂಕ್ಸಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕನ್ಸಿಸ್ಟೆನ್ಸಿ ಹೇಳೋದು ತುಂಬಾ ಇಂಪಾರ್ಟೆಂಟ್. ಈ 90 ಡೇಸ್ ಚಾಲೆಂಜ್ ಎಲ್ಲ ಮಾಡುವಾಗ ನಮಗೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಅಯ್ಯೋ ಯಾರು ಮಾಡೋದು, ಎಲ್ರಿಗೂ ಅಷ್ಟೇ ಬ್ರೇಕ್ ಆಗುತ್ತೆ. 4 ದಿವಸ ಮಾಡ್ತಾರೆ, 1 ವಾರ ಮಾಡ್ತಾರೆ, ಮನಸ್ಸು ಕೇಳಲ್ಲ, ಡಯಟ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂಥೇಳಿ ಕೈ ಬಿಡ್ತಾರೆ. ಆ ರೀತಿ ಮಾಡ್ಕೋಬಾರ್ದು. ಮನಸ್ಸು ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ದಿವಸ ಎಲ್ಲಾದರೂ ಚೀಟ್ ಮೀಲ್ ಆದರೂ ಓಕೆ, ನೆಕ್ಸ್ಟ್ ಡೇಯಿಂದ ಪುನಃ ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ಮೋಟಿವೇಶನ್ ತಗೋಬೇಕು, ನಿಮ್ಮ ಗುರಿಯ ಕಡೆಗೆ ಗಮನ ಕೊಡಬೇಕು. ಯಾಕೆ ಅಂತ ಹೇಳಿದರೆ ಇದು ವೆಯ್ಟ್ ಲಾಸ್ ಹೇಳೋದು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗುವಂಥದ್ದಲ್ಲ. ನಿಮಗೆ ಆಗಲೇಬೇಕು ಅಂತೇಳಿ ಹಠ ಇತ್ತು ಅಂತ ಹೇಳಿದರೆ ಅದು 6 ಮಂತ್ ಆದರೂ ಬೇಕಾಗುತ್ತೆ. ಡಿನ್ನರ್ಗೆ ಅದೇ ತಗೊಂಡೆ.